ಆರ್ಟಿ ನಗರದ ಚೋಳನಾಯಕನಹಳ್ಳಿ ಸುಮಂಗಲಿ ಸೇವಾಶ್ರಮ ನಮ್ಮ ತಾಯಿಯವರಾಗಿರ್ತಕ್ಕಂಥ ಡಾಕ್ಟರ್ ಸುಶೀಲಕ್ಕ ಅವರ ನೇತೃತ್ವದಲ್ಲಿ ಕಳೆದ 50 ವರ್ಷಗಳಿಂದ ಒಂದು ಸಮಾಜಮುಖಿಯಾಗಿ ಬಡವರ ಪರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದನ್ನು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಪ್ರತಿಷ್ಠಿತ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿರುವಂತಹ ಶುಭ ಸಂದರ್ಭ ನಾವು ಯುವ ಮುಖಂಡರಾಗಿರ್ತಕ್ಕಂಥ ಕಟ್ಟ ಜಗದೀಶ್ ರವರು, ಆತ್ಮೀಯರಾಗಿರ್ತಕ್ಕಂಥ ಮುನಿಕೃಷ್ಣನ್ ಅವರು, ನಮ್ಮ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ರವೀಣ ಅವರಿದ್ದಾರೆ, ಯುವ ಮೋರ್ಚಾದ ಅಧ್ಯಕ್ಷ ಆಗಿರುವಂತಹ ಆಕಾಶ್ ಜೈನ್ ಅವರಿದ್ದಾರೆ, ಸಂಪಂಗಿ ಅವರಿದ್ದಾರೆ, ಶರಣು ತಳ್ಳಿಗೆರೆ ಅವರು, ನಮ್ಮ ಎಲ್ಲ ತಾಯಂದಿರು ಮಹಿಳಾ ಕಾರ್ಯಕರ್ತರು ಇದ್ದಾರೆ, ಎಲ್ಲ ಮುಖಂಡರುಗಳಿದ್ದಾರೆ, ನಮ್ಮ ಪುಟಾಣಿ ಮಕ್ಕಳ ಹೆಮ್ಮೆ ಪಡುವಂತ ವಿಚಾರ. ಸುಶೀಲಪ್ಪನವರು ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ಎನ್ವಿರಾನ್ಮೆಂಟ್ ಡೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಬೂತಲ್ಲೂ ಸಹ ಗಿಡವನ್ನ ಒಂದು ಸಸ್ಯನ ನೆಡಬೇಕು. ಬರೀ ನೆಡ್ತಕ್ಕಂಥದ್ದಷ್ಟೇ ಅಲ್ಲ, ಅದನ್ನ ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಗಿಡವನ್ನ ನೆಟ್ಟು ಅದು ಹೆಮ್ಮರವಾಗಿ ಬೆಳೆಯತಕ್ಕೂ ಕೂಡ ನಾವು ಅದನ್ನು ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಧಾನಮಂತ್ರಿಗಳ ಅಪೇಕ್ಷೆ ತಕ್ಕಂತೆ ಒಂದು ರಾಜ್ಯದ 224 ಕ್ಷೇತ್ರದಲ್ಲಿ ಸಸಿಗಳನ್ನ ಪ್ರತಿಯೊಂದು ಬೂತ್ನಲ್ಲೂ ಕೂಡ ವಿಶ್ವ ಪರಿಸರ ದಿನದಂದು ಗಿಡ ನೆಡುವಂತ ಕೆಲಸ ಇವತ್ತು ಅರ್ಥಪೂರ್ಣವಾಗಿ ಆಗ್ತಾ ಇದೆ.